ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು? ಹಾರ್ಮುಜ್ ಜಲಸಂಧಿ ತಕ್ಷಣದಿಂದಲೇ ಮುಕ್ತವಾಗಲಿದೆ ಅಂದರು. ಸೀಸ್ ಫೈರ್ ಅನೌನ್ಸ್ ಆದ ತಕ್ಷಣ ಮುಕ್ತ ಆಯ್ತಾ? ಎಲ್ಲಿದ್ದಾಗತ್ತೆ? ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವುದಕ್ಕೆ ಇರಾನ್ ಒಪ್ಪಿಕೊಂಡರೂ ಅದು ಸಂಪೂರ್ಣವಾಗಿ ಇನ್ನು ಸೇಫ್ ಹಡಗುಗಳು ಸಾಗಬಹುದು ಇಲ್ಲಿ ಅನ್ನೋದಕ್ಕೆ 15 ದಿವಸ ಟೈಮ್ ತಗೊಳುತ್ತೆ. ಸಮುದ್ರದೊಳಗಿರುವಂಥ ಆ ಮೈನ್ಸ್ ಎಲ್ಲ ತೆಗಿಬೇಕು, ಅವನ್ನ ಸುರಕ್ಷಿತವಾಗಿ ವಾಪಸ್ ಎತ್ತಬೇಕು ಮೇಲೆ. 15 ದಿವಸ ಕೆಲಸ ಇದೆ ಅಲ್ಲಿ. ಅದಕ್ಕೆ ಇರಾನ್ ಒಪ್ಕೊಳ್ಳೋದು ಒತ್ತಟ್ಟಿಗಿರಲಿ. ದೇ ಆರ್ ವೆರಿ ಪರ್ಟಿಕ್ಯುಲರ್. ನಾವು ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗುವ ಹಡಗುಗಳಿಗೆ ಟ್ಯಾಕ್ಸ್ ಹಾಕವ್ರೆ ಅಂತ. ಎಷ್ಟು ಟ್ಯಾಕ್ಸು? 1 ಬ್ಯಾರಲ್ ಆಯಿಲ್ ತಗೊಂಡೋದ್ರೆ $1 ಅಂತೆ. 1 ಬ್ಯಾರಲ್ ಆಯಿಲ್ಗೆ $1. ಆನ್ ಆನ್ ಆವ್ರೇಜ್ ಹಾರ್ಮುಜ್ ಜಲಸಂಧಿಯಲ್ಲಿ ಪರ್ ಡೇ 20 ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ಸಾಗಾಟ ಆಗುತ್ತೆ. 20 ಮಿಲಿಯನ್ ಬ್ಯಾರಲ್ಗಳ ಆಯಿಲ್ ಹೋಗುತ್ತೆ. ಒಂದು 100-120 ಹಡಗುಗಳು, ಕೆಲವೊಂದು ಜಾಸ್ತಿ ಕೆಪಾಸಿಟಿ, ಕೆಲವೊಂದು ಕಡಿಮೆ ಕೆಪಾಸಿಟಿ. $20 ಮಿಲಿಯನ್ ಅಂದರೆ ಒಂದು ಬ್ಯಾರಲ್ಗೆ $1 ಅಂದರೆ $20 ಮಿಲಿಯನ್ ಪರ್ ಡೇ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ. ಇಂಡಿಯನ್ ಕರೆನ್ಸಿಲಿ ಬಂದರೆ $185 ಕೋಟಿ ಆಗುತ್ತೆ ಒಂದು ದಿನಕ್ಕೆ. $185 ಕೋಟಿ ಇರಾನ್ನವ್ರು ಟ್ಯಾಕ್ಸ್ ಹಾಕ್ತೀವಿ ಅಂತಾರೆ. ಬಟ್ ಹಾರ್ಮುಜ್ ಜಲಸಂಧಿ ಇರಾನಿನ ಪ್ರಾಪರ್ಟಿಯಾ? ಅಲ್ಲ, ಇಟ್ಸ್ ಅನ್ ಇಂಟರ್ನ್ಯಾಷನಲ್ ವಾಟರ್ಸ್. ಒಂದು ಕಡೆ ಇರಾನ್ ಇದ್ದರೆ ಇನ್ನೊಂದು ಕಡೆ ಆ ಸಮುದ್ರದ ಇನ್ನೊಂದು ಕಡೆ ಓಮನ್ ಇದೆ. ಓಮನ್ನವ್ರು ಆಟ ಹಿಡಿತಿದ್ದಾರೆ ಈಗ. ಹಾರ್ಮುಜ್ ಜಲಸಂಧಿ ಇರಾನ್ಗೆ ಹೆಂಗಾಯಿತು ಅಂತ ಟ್ರಂಪ್ ಮಾಡಿಟ್ರ ಕೆಲಸ. ಇಷ್ಟು ವರ್ಷಗಳ ಕಾಲ, ಇಷ್ಟು ಶತಮಾನಗಳ ಕಾಲ ಹಾರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಹೋಗೋದಕ್ಕೆ ದುಡ್ಡು ಕೊಡಬೇಕು ಅನ್ನುವ ವಿಚಾರವೇ ಇರಲಿಲ್ಲ. ಈ ಯುದ್ಧದ ಕಾರಣಕ್ಕಾಗಿ ಇರಾನಿಯನ್ಸಿಗೆ ತಮ್ಮ ಸ್ಟ್ರೆಂಗ್ತ್ ಗೊತ್ತಾಯಿತು. ಅದನ್ನು ಬಳಸ್ಕೊತೀವಿ ಅಂತಾರೆ ಅವರು. ನೀವು ಬಂದು ಹೊಡೆದು ಹೋಗಿದ್ದೀರಲ್ಲಪ್ಪ, ಇವನ್ನೆಲ್ಲ ವಾಪಸ್ ಕಟ್ಕೋಬೇಕಲ್ಲ, ದುಡ್ಡು ಅಲ್ಲಿ ವಸೂಲು ಮಾಡ್ತೀವಿ ಅಂತ. ಡೊನಾಲ್ಡ್ ಟ್ರಂಪು ಇದರ ಬಗ್ಗೆಯೂ ಚಕಾರ ಎತ್ತಿಲ್ಲ. ಹೊಸ ಟ್ವೀಟು, ಅದರಲ್ಲಿ ಹೊಸ ಧಮಕಿ ಇದೆ. ಮತ್ತೆ ಹೊಸ ಧಮಕಿ. ಇದನ್ನು ಆ್ಯಕ್ಚುಲಿ ಮೊನ್ನೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲೂ ವಿ ವಿಲ್ ಬಿ ಹ್ಯಾಂಗಿಂಗ್ ಅರೌಂಡ್ ಅಂತ ಹೇಳಿದರು. ಅಂದರೆ ಅಲ್ಲೇ ಸುತ್ತಾಡ್ಕೊಂಡಿರ್ತೀವಿ ನಾವು, ಕದನ ವಿರಾಮ ಪೂರ್ತಿಯಾಗಿ ಇಂಪ್ಲಿಮೆಂಟ್ ಆಗೋ ತನಕ ಅಂತ. ಡೊನಾಲ್ಡ್ ಟ್ರಂಪ್ ಇವತ್ತು ಅದನ್ನು ಮತ್ತೆ ಹೇಳ್ತಾ ಇದ್ದಾರೆ. ಪೂರ್ಣ ಒಪ್ಪಂದ ಆಗುವ ತನಕ ಇರಾನಿನ ಸುತ್ತ ಅಮೆರಿಕ ಸೇನೆ ಇರುತ್ತೆ. ವಿಮಾನಗಳು, ಸೈನಿಕರು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಶಸ್ತ್ರಾಸ್ತ್ರಗಳು ಇರಲಿವೆ. ಒಪ್ಪಂದಕ್ಕೆ ಇರಾನ್ ಒಪ್ಪದಿದ್ದರೆ ಕಂಡು ಕೇಳರಿಯದ ದಾಳಿ ಮಾಡ್ತೀವಿ. ಅಂತಿಮ ಒಪ್ಪಂದ ಆಗೋ ತನಕ ಅಮೆರಿಕ ಸೇನೆ ಸನ್ನದ್ಧವಾಗಿರಲಿದೆ. ಹಿಂದೆಂದೂ ನೋಡದಷ್ಟು ದೊಡ್ಡವಾಗಿ ಬಲವಾಗಿ ದಾಳಿಯಾಗತ್ತೆ. ಒಪ್ಪಂದಕ್ಕೆ ಸಹಿ ಹಾಕದಿದ್ದರೆ ಅತಿ ದೊಡ್ಡ ದಾಳಿ. ಇರಾನ್ ಅಣ್ವಸ್ತ್ರ ಹೊಂದುವಂತಿಲ್ಲ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು. ಮುಂದಿನ ವಿಜಯಕ್ಕಾಗಿ ಅಮೆರಿಕದ ಮಿಲಿಟರಿ ಸನ್ನದ್ಧ ಸ್ಥಿತಿಯಲ್ಲಿ ನಿಂತಿದೆ. ಡೊನಾಲ್ಡ್ ಟ್ರಂಪ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಸಾರಾಂಶ ಇದು. ಇನ್ನೊಂದು ಕಡೆ IRGC ಅವರು ಹೇಳ್ತಾ ಇದ್ದಾರೆ ಹಾರ್ಮುಜ್ ಜಲಸಂಧಿ ಮುಕ್ತ ಮಾಡೋದಿಲ್ಲ ಅನ್ನೋದು ಅವ್ರದ್ದು ಕ್ಲಾರಿಟಿ ಇದೆ. ಅಮೆರಿಕ ಇಸ್ರೇಲ್ಗೆ ನಾವು ಎಚ್ಚರಿಕೆ ಕೊಡ್ತೇವೆ, ಲೆಬನಾನ್ ಮೇಲೆ ತಕ್ಷಣವೇ ದಾಳಿ ನಿಲ್ಲದೆ ಹೋದರೆ ಕದನ ವಿರಾಮ ನಿರ್ಣಯದಿಂದ ಹೊರಗೆ ಬರ್ತೀವಿ. ನಾವು ಕೂಡ ಅಮೆರಿಕ ಇಸ್ರೇಲಿಗೆ ಉತ್ತರ ಕೊಡ್ತೀವಿ ಅಂತ IRGCಯ ಸ್ಟೇಟ್ಮೆಂಟ್. ಇದರ ಮಧ್ಯದಲ್ಲಿ ಭಾರತಕ್ಕೆ LPGಯನ್ನು ಹೊತ್ತುಕೊಂಡ ಮತ್ತೊಂದು ಹಡಗು ಸುರಕ್ಷಿತವಾಗಿ ಬಂತು. 15,400 ಟನ್ LPG ತಗೊಂಡು ಗ್ರೀನ್ ಆಶಾ ಅನ್ನುವ ಹಡಗು ಬಂತು. 9ನೇ ಹಡಗು ಬಂದಂಗಾಯಿತು ಭಾರತಕ್ಕೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಲ್ ರಾಮ್ಸ್ ಬಂದರಿನಲ್ಲಿ LPG ಲೋಡ್ ಮಾಡ್ಕೊಂಡಿತ್ತು ಗ್ರೀನ್ ಆಶಾ. 15,400 ಟನ್ LPG ತಗೊಂಡು ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.